ನಮಸ್ಕಾರ ಎಲ್ಲಾರ್ಗೂ. ನಮಸ್ಕಾರ ಸಂಜು. ಭಾರತದವರು ಪಾಕಿಸ್ತಾನನ ಬಗ್ಗಿ ಬಡೆದು ಈ ಕಡೆ ಚಿಕ್ಕವರು ಆ ಕಡೆ ದೊಡ್ಡವರು ಇಬ್ಬರನ್ನು ಮನೆ ಕಳಿಸ್ಬಿಟ್ವಿ. ಏನಂತೀರಾ? ಬಹಳ ಸಂತೋಷ ಆಯ್ತು ವಿವೇಕಿ ಅವ್ರ ಪಾಕಿಸ್ತಾನ ಮನೆಗೆ ಹೋಗಿದ್ದು. ಆ ಹ್ಮ್. ನನ್ಗೆ ಏನ್ ಎಲ್ಲದಕ್ಕಿಂತ ಮಜಾ ಏನಂದ್ರೆ ಆ ಮ್ಯಾಚ್ ಈ ಪಾಕಿಸ್ತಾನದ ವ್ಯತೆ ನೋಡಿ ವಿವೇಕೆ. ಫಸ್ಟ್ ಆಫ್ ಆಲ್ ಹೈಬ್ರಿಡ್ ಮಾಡಲ್ ಒಪ್ಕೊಳಲ್ಲ ಅಂತ ಬಹಳ ಹಲ್ಮಸಿದ್ರು. ಹೈಬ್ರಿಡ್ ಮಾಡಲ್ ಒಪ್ಕೊಂಡ್ಬಿಟ್ಟು ವಿತ್ ಇನ್ 4 days ಆಫ್ ದ ಟೂರ್ನಮೆಂಟ್ ದೇ ಗಾಟ್ ನಾಕ್ಡ್ ಔಟ್. ಸೊ ಇವಾಗ ನಾವ್ ಇಂಡಿಯಾದವ್ರು ಫೈನಲ್ ಬಂದ್ರೆ ಎಂಟೈರ್ ಟೂರ್ನಮೆಂಟ್ ಗೆ ಶಿಫ್ಟೆಡ್ ಔಟ್ ಆಫ್ ಪಾಕಿಸ್ತಾನ. ಏನಕ್ಕೆ ಹೋಸ್ಟ್ ಆದ್ರು ಟ್ರೋಫಿ ಮೇಲೆ, ಏನಕ್ಕೆ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ್ 2025 ಅಂತ ಬರೀಬೇಕು ಅಲ್ವಾ? ಕರೆಕ್ಟ್. ಅಲ್ಲ ನೋಡಿ, ಟೋಟಲ್ ಮ್ಯಾಚ್ ಇರೋದು 15 ಮ್ಯಾಚ್. ಗ್ರೂಪ್ ಸ್ಟೇಜ್ ಅಲ್ಲಿ ಆರು ಮತ್ತೆ ಎರಡು ನಾಕ್ಔಟ್, ಒಂದು ಫೈನಲ್ಸ್, ಅಂದ್ರೆ 2 ಸೆಮಿಫೈನಲ್, ಒಂದು ಫೈನಲ್ಸ್. 15ರಲ್ಲಿ 3 ಮ್ಯಾಚ್ ನೀವು ತೆಗೆದ್ಬಿಟ್ರೆ 12 ಮ್ಯಾಚ್ ಗ್ಯಾರಂಟಿ ಔಟ್ ಸೈಡ್ ಆಡ್ತಾ ಇದಾರೆ. ಇಂಡಿಯಾ ಆಲ್ರೆಡಿ ಸೆಮಿಫೈನಲ್ಸ್ ಇರೋದ್ರಿಂದ ಸೊ 4 ಮ್ಯಾಚ್ ಹೊಟ್ಟೋಗುತ್ತೆ. ಇಂಡಿಯಾ ಫೈನಲ್ಸ್ ಕೊಟ್ಟೋದ್ರೆ ಬೇಸಿಕಲಿ 10 ಮ್ಯಾಚ್ ಅಲ್ಲಿ ಒಂದ್ ಮ್ಯಾಚ್ ವಾಶ್ ಔಟ್ ಬೇರೆ ಆಯ್ತು. 9 ಮ್ಯಾಚ್ ಇದೆ. ಈ 9 ಮ್ಯಾಚ್ ಆಡ್ಸಕ್ಕೋಸ್ಕರ 2 ವರ್ಷದಿಂದ ಬಿಲ್ಡಿಂಗ್ ಕಟ್ಟು, ಅದಕ್ಕೆ ಕಷ್ಟಪಟ್ಟು ಏನೇನೋ ಮಾಡಿ, ದುಡ್ಡಿಲ್ದೆ ಲಾಸ್ಟ್ ಮಿನಿಟ್ ತನಕ ಏನೇನೋ ಮಾಡಿ ಎಲ್ಲ ಮಾಡಿದ್ದಾರೆ. ಪಾಪ ಕೊನೆಗೆ ಯಾಕೋ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಅದೇ ಏನಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ. 22 ಜನ ವಾಮಾಚಾರ ಮಾಡೋರು ನಾವ್ ಇಲ್ಲಿ ಕರ್ಕೊಂಡು ಹೋಗಿದ್ವಂತೆ ದುಬೈಗೆ, ಬ್ಲಾಕ್ ಮ್ಯಾಜಿಕ್ ಸ್ಪೆಷಲಿಸ್ಟ್. ಆ ಆ, 22 ಜನ ಆ ಹ್ಮ್. ಮಾಟ ಮಂತ್ರ ಮಾಡಿ ಪಾಕಿಸ್ತಾನಿ ಪ್ಲೇಯರ್ಗಳು ಕೈ ಕಾಲು ಆಡದೆ ಇರೋ ಮಾಡಿ ಆ ಮ್ಯಾಚ್ ಅಲ್ಲಿ ನಾವು ಕರೆಕ್ಟ್. ಗೆದ್ದಿದ್ದಂತೆ. ಶಬ್ಬಾಷ್. ನಾನಂದೆ ಹಂಗಂದ್ರೆ ಬಿವಿಕೆ ಆ 22 ಜನಕ್ಕೆ BCCI ಸ್ಪೆಷಲ್ ಕಾಂಟ್ರಾಕ್ಟ್ A+++ ಅನೌನ್ಸ್ ಮಾಡಿ ಒಬ್ಬೊಬ್ಬಗೂ ಹ್ಮ್. 22 ಕೋಟಿ ರಿಟೈನರ್ ಅನೌನ್ಸ್ ಮಾಡ್ಬೇಕು ಬಿವಿಕೆ. ಸೊ ದಟ್ ಇಫ್ ದೆ ಹ್ಮ್. ಟ್ರಾವೆಲ್ ಎವ್ರಿವೇರ್ ದೆನ್ ವಿಲ್ ವಿನ್ ಎವ್ರಿವೇರ್. ಸೊ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಬೇಕಾಯ್ತು. ಮೋಸ್ಟ್ಲಿ ವೀಸಾ ಪ್ರಾಬ್ಲಮ್ ಆಯ್ತು ಅನ್ಸ್ತಾ ನನ್ಗೆ. ಆಸ್ಟ್ರೇಲಿಯಾದವರು ಇಂಥವ್ರಿಗೆಲ್ಲ ವೀಸಾ ಕೊಡಲ್ಲ ಅಂತ ಹೇಳ್ಬಿಟ್ರು ಅನ್ಸುತ್ತೆ. ಅದಕ್ಕೆ ಸೋತಿದ್ ನಾವು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅನ್ಸುತ್ತೆ ನಂಗೆ. ಅದು ಮೋಸ್ಟ್ಲಿ ಬರೀ ಪಾಕಿಸ್ತಾನ ಮಾತ್ರ ವರ್ಕೌಟ್ ಆಗತ್ತೆ ಅನ್ಸುತ್ತೆ. ಮಿಗ್ದವ್ರಿಗೆ ಅದು ಮೋಸ್ಟ್ಲಿ ಹೊಡೆಯಲ್ಲ ಅನ್ಸುತ್ತೆ. ಆ, ಏನೋ ಬ್ಲ್ಯಾಕ್ ಮ್ಯಾಜಿಕ್ ಏನೋ ಮಾಡ್ಸಿದಾರೆ ಚೆನ್ನಾಗಿ. ಸದ್ಯ ಇವತ್ ಬ್ಲ್ಯಾಕ್ ಮ್ಯಾಜಿಕ್ ಹೇಳಿದ್ರು, ನೀನ್ ನಾಳೆ ಅಂಪೈರ್ಸ್, ನಾಳಿದ್ದು ಮ್ಯಾಚ್ ಫ್ರೀ, ಆಚೆ ನಾಳಿದ್ದು ಗ್ರೌಂಡ್, ಅದು ಎಲ್ಲ ಬರುತ್ತೆ. ಒಂದೊಂದಾಗಿ ಬರುತ್ತೆ. ದ ಮ್ಯಾಜಿಕ್ ಫ್ರಮ್ ಪಾಕಿಸ್ತಾನ್ ವಿಲ್ ಆಲ್ಸೋ ಕಮ್. ಈಗ ನನ್ಗೆ ಪಾಕಿಸ್ತಾನ್ ಮ್ಯಾಚ್ ಸೋತಾದ್ಮೇಲೆ ಒಂದು ದೃಶ್ಯ ಮಿಸ್ಸಿಂಗ್ ಆಯ್ತು. ಟಿವಿ ಹೊಡೆದಿದ್ ನೋಡಿದ್ರ ಅವ್ರ ಜನ ರಸ್ತೆಗಳಲ್ಲಿ? ನೋ ಕರೆಕ್ಟ್. ನೋಡ್ದೆ ಅದು. ಟಿವಿ ಟಿವಿ ಮಾಡೆಲ್ಗಳು ನೋಡಿದಕ್ಕೆ ಎಲ್ಲ ಡೂಮ್ ಶೇಪ್ ಟಿವಿಗಳು ಹಿಂದ್ಗಡೆ ಇರೋದು 90s ಅಲ್ಲಿ. ಮೋಸ್ಟ್ಲಿ ಅದನ್ನು ಬಾಡಿಗೆಗೆ ತಂದು ಹೊಡೆದಿರ್ತಾರೆ ಅನ್ಸುತ್ತೆ ಅದನ್ನು. ಅಯ್ಯೋ, ಏನ್ ಕತೆನೋ ಅಲ್ಲ. ಇದು ಆಫ್ ಲೇಟು ಹ್ಮ್ ಅವರು 2011ರಿಂದ ಹ್ಮ್ ಅವರು ನಮ್ಮ ಮೇಲೆ ಗೆದ್ದಿರೋದೇ 2 ಮ್ಯಾಚ್. ಒಂದು ಹ್ಮ್ ಚಾಂಪಿಯನ್ಸ್ ಟ್ರೋಫಿ, ಇನ್ನೊಂದು ಹ್ಮ್ ಇದು ಹ್ಮ್ ಏನಂತಾರೆ, ಆ, ಆ, ದುಬೈಯಲ್ಲಿ 152 ಫಾರ್ ನೋಲಾಸ್ T20 ವರ್ಲ್ಡ್ ಕಪ್ 2021. ಯಾವುದೇ ಫಾರ್ಮೆಟ್ ತಗೊಳ್ಳಿ, ಐ ಮೀನ್ ನಾವು ಬರೀ ವೈಟ್ ಬಾಲ್ ಫಾರ್ಮೆಟ್ ಆಡೋದು, ಬೇರೆ ಎಲ್ಲೂ ಆಡಲ್ಲ. ಯಾವ್ದು ಡೊಮೆಸ್ಟಿಕ್ ಇದು ಬೈಲ್ಯಾಟ್ರಲ್ ಸೀರೀಸ್ ಆಡಲ್ಲ, ಆಡೋದು ಬರೀ ICC ಟೂರ್ನಮೆಂಟ್ಸ್. ಅವ್ರು 2 ಮ್ಯಾಚ್ ಗೆದ್ದಿರೋದು ಆಲ್ಮೋಸ್ಟ್. ಒಂದು 13-14 ಮ್ಯಾಚ್ ಅಲ್ಲಿ. ಮೆಜಾರಿಟಿ ಆಫ್ ದಿ ಟೈಮ್ಸ್ ಅಲ್ಲೆಲ್ಲ ಒನ್ ವೇ ಟ್ರಾಫಿಕ್ಕೇನೆ. ಸೊ ನಿಮ್ಗೆ ಯಾವ್ದು ಏನಂತಾರೆ, ಆ, ತುಂಬಾ ಒಂಥರ ಎಂಡ್ ತನಕ ಹೋಗಿ ಚೆನ್ನಾಗಿತ್ತು, ಚಮತ್ಕಾರ ಇತ್ತು, ಆ ತರ ಯಾವ್ದು ಇಲ್ವೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಒನ್ ಸೈಡೆಡ್ ಮ್ಯಾಚ್ಗಳೇ. ಆ, ಏನಂತ ಖುಷಿನೂ ಕೊಡ್ಲಿಲ್ಲ. ಸುಮ್ನೆ ನಾವು ಗೆದ್ವಿ ಅದು. ಇವರೆಲ್ಲ ಹೇಳ್ತಾ ಇದ್ರು 150ಕ್ಕೆ ಏನಾಗುತ್ತೆ ಏನೋ ಗುಡ್ ಸ್ಕೋರ್ ಅಂತ. ಬಟ್ ಏನು ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸ್ವಲ್ಪ ಬೆಟರ್ ಇತ್ತು ಪಿಚ್ ಅನ್ಕೋತೀನಿ. ಸ್ವಲ್ಪ ಸ್ಪಿನ್ ಆಗ್ತಾ ಇತ್ತು, ಬಟ್ ಇಟ್ ವಾಸ್ ಕ್ವೈಟ್ ಈಸಿ ಫಾರ್ ಅವರ್ ಏನು ಕ್ಯಾಲಿಬರ್ ಇರೋ ಬ್ಯಾಟ್ಸ್ಮನ್ಸ್ಗೆ. ಸೊ ಟ್ಯಾಕ್ಟಿಕಲಿ ನೋಡಿದ್ರೆ ಅವ್ರು ಏನಕ್ಕೆ ಗ್ರೌಂಡ್ ಇಳಿದ್ರು ಅಂತಾನೆ ನನ್ಗೆ ಅರ್ಥ ಆಗ್ಲಿಲ್ಲ. ನೀವು 100 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಹಾಕಿದ್ರಿ. ನಾರ್ಮಲಿ 100 ರನ್ ಪಾರ್ಟ್ನರ್ಶಿಪ್ ಜೊತೆ ಆಟ ಬಂದ್ಬಿಟ್ರೆ ಯಾವ್ದೇ ಟೀಮು ಗೆದ್ಬಿಡ್ತಾರೆ ಮ್ಯಾಚ್ ಆರಾಮಾಗಿ. ಸೊ ಇಲ್ಲಿ ಉಲ್ಟಾ ಆಗೋಯ್ತು. ನೀವು 100 ರನ್ ಪಾರ್ಟ್ನರ್ಶಿಪ್ ಹಾಕಿದ್ರು ಬೈಸ್ಕೊತದಾರ ಅವ್ರಿಬ್ರು. ಬಿಕಾಸ್ ದ ವೇ ದೇ ಪ್ಲೇಡ್ ಅದು ಏನಕ್ಕೆ ಅಂತ ಪರ್ಪಸೇ ಇರ್ಲಿಲ್ಲ ಅವ್ರಿಬ್ರು ಬ್ಯಾಟಿಂಗ್ ಅಲ್ಲೂ. ಈ ಕಡೆ ಸಿಂಗಲ್ಸ್ ರೊಟೇಟ್ ಆಗ್ತಾ ಇಲ್ಲ, ಈ ಕಡೆ ಬೌಂಡ್ರಿಗಳು ಬರ್ತಾ ಇಲ್ಲ. ಅಂಡ್ ಹಾರಿಬಲ್ ಶಾರ್ಟ್ ಸೆಲೆಕ್ಷನ್. ಅವ್ರಿಬ್ರು ಔಟ್ ಆಗಿದ್ದು ಮಾತ್ರ ಅಬ್ಸಲ್ಯೂಟ್ಲಿ ಟೆರಿಬಲ್. ಆಮೇಲೆ ಮುಂದ್ ಬರೋ ಬ್ಯಾಟ್ಸ್ಮನ್, ಅಯ್ಯೋ ದೇವ್ರಿಗೆ ಪ್ರೀತಿ ಅವರು. ಅವ್ರು
ಹೇಳೋದೇ ಬೇಡ ಅವ್ರ ಬಗ್ಗೆ. ಅಫ್ಕೋರ್ಸ್ ಅವ್ರು ಅಷ್ಟೊಂದು ಸ್ಕಿಲ್ ಇಲ್ಲ, ಬಟ್ ಇಷ್ಟೊಂದು ಪ್ರೆಷರ್ ಅಲ್ಲಿ ಆಡಿ ಅಭ್ಯಾಸನೂ ಇಲ್ಲ ಅನ್ಸುತ್ತೆ ಅವ್ರಿಬ್ರು ಮುಂದೆ ಬಂದಿದ್ ಬ್ಯಾಟ್ಸ್ಮನ್ಗೆ. ಇವ್ರು ಹೆಂಗ್ ಹೇಳ್ಬಿಟ್ರು ಅಂದ್ರೆ ಸುನಿಲ್ ಗವಾಸ್ಕರ್ ಹೇಳ್ತಿದ್ರು, ಇಂಡಿಯಾ ಬಿ ಟೀಮೇ ವುಡ್ ಹ್ಯಾವ್ ಗಿವನ್ ಬೆಟರ್ ಫೈಟ್ ಕಂಪೇರ್ಡ್ ಟು ಏನೋ ಇದು ಈ ಟೀಮು. ಪಾಕಿಸ್ತಾನ್ ಮೈಟ್ ನಾಟ್ ಹ್ಯಾವ್ ಬೀಟನ್ ಇಂಡಿಯಾ ಬಿ ಟೀಮ್ ಅನ್ನೋ ತರ ಅವ್ರು ಹೇಳ್ಬಿಟ್ರು. ಸೊ ಹಾಗಿರ್ಬೇಕಾದ್ರೆ ವೆರಿ ಟಫ್. ನನ್ ಪ್ರಕಾರ ಆಮ್, ಏನೋ ಬೈಲ್ಯಾಟ್ರಲ್ ಸೀರೀಸ್ ಪಾಕಿಸ್ತಾನ್ ಮೇಲೆ ಇರಲ್ಲ, ಬಟ್ ಫರ್ಮಿಡಬಲ್ ಫೋರ್ಸೇ ಇಲ್ಲ. ನೀವು ಅಫ್ಘಾನಿಸ್ತಾನ್ ಮೇಲೆ ಆಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದ್ರೆ ಒಳ್ಳೆ ಸ್ಪಿನ್ನರ್ಸ್ ಇದಾರೆ ಅಂತ. ಇಲ್ಲಿ ಅವರು ಅಷ್ಟು ಸ್ಪಿನ್ ಆಗ್ತಾ ಇದೆ, ಒಬ್ರೇ ಒಬ್ರು ಸ್ಪಿನ್ನರ್ ಮೂಲಕ ಹೋಗಿದ್ದಾರೆ. ಇನ್ನಿಬ್ರು ಏನೋ ಪಾರ್ಟ್ ಟೈಮ್ ಸ್ಪಿನ್ನರ್ಸ್, ಖುಷ್ದಿಲ್ ಶಾ ಮತ್ತೆ ಸಲೀಮಾಗ, ಅವರಿಬ್ಬರನ್ನ ಅಕ್ಷರ್ ಪಟೇಲ್ ಮತ್ತೆ ಜಡೇಜಾಗ್ ಹೋಲಿಕೆ ಮಾಡ್ತಾರೆ. ಯಾರು ರಿಜ್ವಾನ್. ಸೊ ಏನು ಅರ್ಥನೇ ಇಲ್ಲ. ಸೊ ಹೇಗಿದೆ ಅಂದ್ರೆ ಅಲ್ಲಿ ಮೋಸ್ಟ್ಲಿ ಏನೋ ನಡ್ಕೊಂಡು ಹೋಗುತ್ತೆ, ನಡೀತಾ ಇದೆ, ಆ ತರ ಇದೆ. ನನಗೆ ಯಾರೋ ಆಶ್ಚರ್ಯ. ಮೊನ್ನೆ ಹೇಳ್ತಾ ಇದ್ರು, ಅವನ್ ಯಾರು ಬ್ಯೂರೋಕ್ರೇಟ್ ಅಂತೆ, ಒನ್ ಆಫ್ ದಿ ಸೆಲೆಕ್ಟರ್. ಆಮೇಲೆ ಅವ್ರ ಅಂಪೈರ್ ಇದ್ರು, ಅವ್ರ ಹೆಸರು ಬರ್ತಾಯ್ತು ನನ್ಗೆ ಬಿವಿಕೆ, ಅವರು ಅಲ್ಲ, ಸೆಲೆಕ್ಟ್. ಅಲೀಮ್ದಾರ್ ಇದಾರೆ. ಅಲೀಮ್ದಾರ್ ಇಸ್ ಒನ್ ಆಫ್ ದಿ ಇದು, ಬಟ್ ಬ್ಯೂರೋಕ್ರೇಟ್ ಒಬ್ರು ಇದಾರಂತೆ, ಅವರು ಅಂಪೈರ್ ಅಂತೆ. ಸರಿ, ಅವರು ಸೆಲೆಕ್ಟರ್. ಇನ್ನೊಬ್ರು ಸ್ಟಾಟ್ಸ್ಮನ್. ಸ್ಟಾಟ್ಸ್ ಮನ್ ಇದಾರಂತೆ, ಅವರು ಸೆಲೆಕ್ಟರ್. ಸ್ಟಾಟ್ಸ್ ಮನ್ ಕ್ಯಾನ್ ಗಿವ್ ಓನ್ಲಿ ಸ್ಟಾಟ್ಸ್. ಈಗ ಮತ್ತೆ ಇನ್ನೆಂಗೆ ನೀವು ಸ್ಟಾಟ್ಸ್ ಯಾವತ್ತು ಮನ್ ತರ ಹೋಗಿದ್ರು ಅಂದ್ರೆ ನಮ್ಗೆ, ಈಗ ನಾವು ಹರ್ಷಿತ್ ರಾಣಾನ ಇವರು ಏನೋ ಆಡ್ಸಿದ್ರಲ್ಲ, ಆ ತರ ಆಡ್ಸಕ್ಕೆ ಆಗಲ್ಲ. ಯಾಕೆಂದ್ರೆ ದೇವ್ ಸೀನ್ ಸಮಥಿಂಗ್ ಇನ್ ಹಿಮ್. ಆ ತರ ಇಲ್ದಾರೆ ಹೆಂಗ್ ತರಕಾಗತ್ತೆ? ಅಲ್ಲ, ಪಾಕಿಸ್ತಾನ ಅವರಲ್ಲೇ ಎಷ್ಟು ಉದಾಹರಣೆ ಇದೆ. ವಸೀಂ ಅಕ್ರಮ್ ಯಾವತ್ತು ಫಸ್ಟ್ ಕ್ಲಾಸ್ ಮ್ಯಾಚ್ ಆಡಿರ್ಲಿಲ್ಲ. ಫಸ್ಟ್ ಕ್ಲಾಸ್ ಮ್ಯಾಚ್ ವಾಸ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ದಟ್ ಹಿ ಪ್ಲೇಡ್. ಸೊ ಅಂತ ಸ್ಟಾಟ್ಸೇ ಇರ್ಲಿಲ್ಲ. ಸ್ಟಾಟ್ಸ್ ಒಂದು ಸೆಲೆಕ್ಟ್ ಆಗಿದ್ರೆ ವಾಸಿಂ ಅಕ್ರಮ್ ಆಗ್ಲಿ, ವಕಾರ್ ಯೂನಿಸ್ ಆಗ್ಲಿ, ಆಕಿಬ್ ಜಾವೇದ್ ಆಗ್ಲಿ, ಸಕ್ಲೇನು ಅಥವಾ ಮುಷ್ತಾಕ್ ಅಹ್ಮದ್, ಇವರೆಲ್ಲ ಯಾರು ಸೆಲೆಕ್ಟ್ ಆಗ್ತಿರ್ಲಿಲ್ಲ ವೇವಿಕೆ. ನನ್ಗೆ ಆಶ್ಚರ್ಯ ಆಗುತ್ತೆ ಇವರು ಆ ಬಾಬರ್ ಆಜಮ್ನ ಹೆಂಗೆ ಇನ್ನ ಇಟ್ಕೊಂಡಿದ್ದಾರೆ ಅಂತ. ಈಸ್ ನಾಟ್ ಬೀನ್, ಅಲ್ಲ, ಹಿ ಡಸಂಟ್ ಲುಕ್ ಲೈಕ್ ಅ ಪ್ಲೇಯರ್ ಇಟ್ ಸೆಲ್ಫ್. ಸ್ಟಾರ್ಟ್ ಮಾಡಿದಾಗ ಸಖತ್ ಟ್ಯಾಲೆಂಟ್ ಇತ್ತು, ಬರ್ತಾ ಬರ್ತಾ ಇಳಿಮುಖ ಆಗೋಗಿದೆ ಅವ್ರದ್ದು. ಇಲ್ಲಿ ಎಲ್ಲಾನು ಅವ್ರದೇ ತಪ್ಪು ವಿವೇಕೆ. ಅವ್ರ ಫೇವ್ರೆಟಿಸಮ್ಗಳು, ಅವ್ರ ಬಯಸ್ಗಳು ಇಟ್ಕೊಂಡು ಆಡಿ ಆಡಿ ಟೀಮ್ ಬೆಳೆಸಕ್ ಆಗದೆ ಯಾವ್ದೋ ಗತಿಗೆ ಬಂದಿರೋದು. ಬಟ್ ನನ್ಗೆ ಅರ್ಥನೇ ಆಗಲ್ಲ. ಗ್ಯಾರಿ ಕಸ್ಟರ್ನ ಕರ್ಕೊಂಬಂದ್ ಕೂಡ್ಸಿದ್ರು, ಒದ್ದೋಡ್ಸಿದ್ರು. ಗಿಲೆಸ್ಪಿ ಪಾಪ ಅಡಿಲೇಡ್ ಅಲ್ಲಿ ಆರಾಮಾಗಿದ್ರು, ಅವ್ರಿಗೆ ಕರ್ಕೊಂಬಂದ್ರು, 3 ಟೆಸ್ಟ್ 4 ಟೆಸ್ಟ್ ಅವ್ರನ್ನ ಒದ್ದೋಡ್ಸಿದ್ರು. ಇವಾಗ ಐ ಡೋಂಟ್ ನೋ ಹೂಸ್ ದ ಕೋಚ್ ಆಫ್ ಪಾಕಿಸ್ತಾನ್, ಹೂಸ್ ಇನ್ ಚಾರ್ಜ್. ಸೊ ಐ ಅಕೀಬ್ ಥಿಂಕ್ ಜಾವೇದ್ ಕೋಚ್ ಈಗ. ಹ್ಮ್ ಅಕೀಬ್ ಜಾವೇದ್ ನೀವ್ ಹೇಳಿದ್ ಕರೆಕ್ಟ್. ಇನ್ನೊಂದ್ ಪಾಯಿಂಟ್ ಏನು ಅಂದ್ರೆ, ಆ, ನಿಮ್ಗೆ ಸ್ಟಾಟ್ಸ್ ಮನ್ ಬೇಕು ಯಾವ್ದಕ್ಕೆ? ಈ T20 ಮ್ಯಾಚಸ್ಗೆ ಪವರ್ ಹಿಟ್ಟಿಂಗ್ ಇರ್ತಾರೆ. ಇವನು 10 ಬಾಲ್ಗೆ 40 ರನ್ ಹೊಡಿತಾನೆ, ಇವನು ಡೆತ್ ಬೌಲಿಂಗ್ ಗಳು ಚೆನ್ನಾಗಿ ಮಾಡ್ತಾನೆ ಅಂತ. ನೀವು 50 ಓವರ್ಸ್ಗೆ ಸ್ಟಾಟ್ಸ್ ಮೂಲಕ ಹೋದ್ರೆ ತುಂಬಾ ಕಷ್ಟ. ನೀವಷ್ಟೇ ಅಷ್ಟು ನಿಮ್ಗೆ ಇಂಪಾರ್ಟೆನ್ಸ್ ಸಿಗೋದಿಲ್ಲ. ಯಾಕೆಂದ್ರೆ ನಿಮ್ಗೆ 50 ಓವರ್ ಅಲ್ಲಿ ಆಲ್ಮೋಸ್ಟ್ ತಾಳ್ಮೆ ಇರಬೇಕು, ಆಮೇಲೆ ಲಾಂಗಿವಿಟಿ ಆಡ್ತೀನಿ ಅಂತಿರ್ಬೇಕು, ಡ್ಯೂರಬಿಲಿಟಿ ಇರಬೇಕು, ಜೊತೆಗೆ ಲಾಸ್ಟ್ 10 ಓವರ್ ಅಲ್ಲಿ ಹೊಡಿತೀವಿ ಅಂತಿರ್ಬೇಕು. ಎಲ್ಲಾ ಫೇಸಸ್ ಅಲ್ಲೂ ಆಡ್ಬೇಕು. T20 ಏನಿಲ್ಲಪ್ಪ, ಬರ್ತಾರೆ ಬೀಸ್ತಾರೆ, ಇಲ್ಲಾಂದ್ರೆ ಇನ್ನೊಬ್ಬ ಇರ್ತಾನೆ, ಹೇಗೋ ಆಗೋಗುತ್ತೆ. ಅಂಡ್ ಟೆಸ್ಟ್ ಕ್ರಿಕೆಟ್ಗೆ ಯು ಡೋಂಟ್ ನೀಡ್ ಸ್ಟಾಟ್ಸ್, ಬಟ್ ಯು ನೀಡ್ ಎ ಡಿಫ್ರೆಂಟ್ ವೇವ್ ಲೆಂತ್, ಡಿಫ್ರೆಂಟ್ ಇರುತ್ತೆ ಸೆಲೆಕ್ಟ್ ಮಾಡೋದಕ್ಕೆ. ಬಟ್ ಇವರು ಅರ್ಥನೇ ಇಲ್ಲಪ್ಪ ಏನ್ ಮಾಡ್ತಾರೆ ಅಂತ. ಆ, ಏನೋ ಒಂಥರ ಒನ್ ಸೈಡೆಡ್ ಮ್ಯಾಚ್ ಆಯ್ತು. ಆಚೆನ ಅವರು ಹೋಗಾಯ್ತು, ಬಾಂಗ್ಲಾದೇಶ ಆಚೆ ಹೋಗಾಯ್ತು. ಇನ್ನೇನು ನಮ್ದು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು ಏನಂತದೇನು ಇಂಪಾರ್ಟೆಂಟ್ ಇರೋದಿಲ್ಲ. ಸೊ ಪ್ರೇಕ್ಷಕರಿಗೆ ಅಂತ ಮಜಾ ಬರ್ತಿಲ್ಲ. ಯಾವ್ದು ಕ್ಲೋಸ್ ಮ್ಯಾಚ್ ಇರ್ಲಿಲ್ಲ. ಅದೊಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮ್ಯಾಚ್ ಬಿಟ್ರೆ ಯಾವ್ದು ಅಂತ ಕ್ಲೋಸ್ ಮ್ಯಾಚ್ ಇದ್ದಿದ್ ತರ ಯಾವ್ದು ಇರ್ಲಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ಆ ವೈಬ್ ಇರುತ್ತೆ, ಅದೆಲ್ಲ ಏನೂ ಇಲ್ಲ. ಆಲ್ಮೋಸ್ಟ್ 8 ವರ್ಷದ ಆದ್ಮೇಲೆ ಆಡ್ತಿರೋದು, 8 ವರ್ಷದಲ್ಲಿ. ಸೊ ಏನ್ ಅಂತದೇನ್ ನಿಮ್ಗೇನು ಅನಿಸ್ತಾನೆ ಇಲ್ಲ. ಏನಕ್ಕೆ ಅಂತ ನನ್ಗೊಂದ್ ಇದಿದೆ ವಿವಿಗೆ. ಈಗ ನೋಡಿ, ಪಾಕಿಸ್ತಾನ ರನ್ ಡಿಕ್ಲೈನ್, ಆಲ್ ಫಾರ್ಮ್ಯಾಟ್ಸ್ ಡಿಕ್ಲೈನ್. ವೆಸ್ಟ್ ಇಂಡೀಸ್ ಕ್ವಾಲಿಫೈ ಆಗ್ತಾ ಇಲ್ಲ, 0 ಆಗೋಗಿದ್ದಾರೆ. ಈ ಟೂರ್ನಮೆಂಟ್ ಶ್ರೀಲಂಕಾನು ಕ್ವಾಲಿಫೈ ಆಗ್ಲಿಲ್ಲ. ಸೊ ಆಮೇಲೆ ಇಂಗ್ಲೆಂಡ್ ಕ್ಯೂರಿಯಸ್ ಕೇಸು. ಯಾಕೆ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಅವ್ರ ಡೊಮೆಸ್ಟಿಕ್ ಸೆಟಪ್ ಅಲ್ಲಿ 50 ಓವರ್ ಕ್ರಿಕೆಟೇ ಇಲ್ಲ. ಮುಂಚೆ ನಿಮ್ ಜ್ಞಾಪಕ ಇರ್ಬೋದು ಬಿವಿಕೆ, ನಾವು Pro 40 ಅಂತ ಒಂದ್ ಬರೋದ್ ಗೊತ್ತಾ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ, ಇಂಗ್ಲೆಂಡ್ ಅಲ್ಲಿ ನಡೆಯೋದು 40 ಓವರ್ ಟೂರ್ನಮೆಂಟ್. ಅದು ನಾನು ಆಕ್ಚುಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ಲೈವ್ ಬರೋದ್ ಬಿವಿಕೆ ಅವಾಗ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ. ಅದು ಆ ಟೂರ್ನಮೆಂಟೇ ಇಲ್ಲ ಇವಾಗ. ಆಮೇಲೆ ಕೆಲವು ವರ್ಷದಿಂದ ನಮ್ ಶ್ರೇಯಸ್ ಅಯ್ಯರು, ಅಜಿಂಕ್ಯ ರಾಣೆ ಎಲ್ಲ ಹೋಗಿ 50 ಓವರ್ ಟೂರ್ನಮೆಂಟ್ ಆಡ್ಕೊಂಡ್ ಬಂದ್ರು ಇಂಗ್ಲೆಂಡ್ ಅಲ್ಲಿ. ಅವ್ರು ಡೊಮೆಸ್ಟಿಕ್ ಟೂರ್ನಮೆಂಟ್ಗಳು, ಆ ಟೂರ್ನಮೆಂಟ್ಗಳೇ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಯಾವ್ದೋ 100 ಬಾಲ್ ಟೂರ್ನಮೆಂಟ್ ಒಂದಿದೆ, ನ್ಯಾಟ್ ವೆಸ್ಟ್ ಬ್ಲಾಸ್ಟ್ ಒಂದಿದೆ,
ಅಂಡ್ ದೆನ್ ಯು ಹ್ಯಾವ್ 4 ಡೇ ಕ್ರಿಕೆಟ್, ಅಂಡ್ ದೆನ್ ಯು ಹ್ಯಾವ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಸೊ ಇಷ್ಟುನು ಒಂದು ಏಪ್ರಿಲ್ ನಿಂದ ಸೆಪ್ಟೆಂಬರ್ ಒಳಗಡೆ ಅವರು ನಡ್ಸ್ಕೊಂಡ್ಬಿಡ್ತಾರೆ. 5 months ಅಲ್ಲಿ ದೇ ಹ್ಯಾವ್ ಟು ಪ್ಲೇ ಸೋ ಮೆನಿ ಫಾರ್ಮ್ಯಾಟ್ಸ್. ಸೊ ಹಂಗಾಗಿ 50 ಓವರ್ ಕ್ರಿಕೆಟ್ ಅವ್ರಿಗೇನು ಆಡೇ ಗೊತ್ತಿಲ್ಲ. ನೀವು ನೋಡಿ ಇಂಗ್ಲೆಂಡ್ ಅಲ್ಲಿ ಆದಿಲ್ ರಶೀದ್ ಬಿಟ್ರೆ, ಟೆಲ್ ಮಿ ಒನ್ ಬೌಲರ್ ಹೂಸ್ ಕೇಪಬಲ್ ಆಫ್ ಟೇಕಿಂಗ್ ವಿಕೆಟ್ ಇನ್ ಮಿಡಲ್ ಓವರ್. ಜೋಫ್ರಾ ಆರ್ಚರ್, ಮಾರ್ಕ್ ವುಡ್ ಒಂದ್ 6 ಓವರ್ ಆಡ್ತಾರೆ ಫಸ್ಟ್. ಆಮೇಲೆ ಅವ್ರೇನಂತ ಡೆತ್ ಬೌಲರ್ಗಳು ಅಲ್ಲ. ಸೊ ಏನ್ ಯಾರ್ಗಾರು ಹೊಡೆದ್ಬಿಡ್ತಾರೆ ಅಥವಾ ಸಖತ್ ಚೇಂಜ್ ಆಫ್ ಪೇಸ್ ಇದೆ, ಅವೆಲ್ಲ ಏನಿಲ್ಲ. ಸೊ ಇಷ್ಟು 4 ಈ ಆಲ್ ದೀಸ್ 4 teams that we just spoke about are actually now ನಾಟ್ ಇನ್ ದ ಟೂರ್ನಮೆಂಟ್. ಅದಕ್ಕೆ ನಮ್ಗೆ ಸ್ವಲ್ಪ ಮಜಾನು ಕಮ್ಮಿ ಬರ್ತಾ ಇದೆ. ಬಿಟ್ರೆ ನಿಮ್ಗೆ ಅಫ್ಘಾನಿಸ್ತಾನ ಕೆಲಸಲ್ಲಿ ಆಡ್ತಾರೆ, ಕೆಲಸಲ್ಲಿ ಆಡಲ್ಲ. ಬಟ್ ಓಕೆ, ಸ್ವಲ್ಪ ಅವರು ರೈಸ್ ಆಗ್ತಾ ಇದಾರೆ. ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ, ಬಾಂಗ್ಲಾದೇಶ್ಗೆ ICCನೇ ಬರ್ದಾಕ್ಬಿಡ್ಬೇಕು, ಇನ್ ಯಾವ ಟೂರ್ನಮೆಂಟ್ಗೂ ನೀವು ನಾವು ಕರಿಯಲ್ಲ, ನೀವು ಯಾವ ಹೌದು ಟೂರ್ನಮೆಂಟ್ನು ಸರಿ ಆಡಲ್ಲ. ಸೊ ಯಾರು ಆಡ್ತಾರೆ? ಸೊ ODI ಕ್ರಿಕೆಟ್ ನಮ್ಗೆ ಹಿಡಿದಿಟ್ಕೊಂಡಿರೋದು ಇಂಡಿಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಇಷ್ಟ್ ಬಿಟ್ರೆ ಇನ್ ಯಾರು ಆಡ್ತಾರೆ BVK? ಅದಕ್ಕೆ ನನ್ಗೆ ಬಟ್ ಅನ್ಸುತ್ತೆ, ಸಿ ಅದೇ ಕ್ರಿಕೆಟ್ ಇನ್ನ ಬೆಳಿಬೇಕು ಪ್ರಪಂಚದಲ್ಲಿ. ಸೊ ವೈಟ್ ಬಾಲ್ ಫಾರ್ಮೆಟ್ ನೇ ಬೆಳೆಸ್ಬೇಕು. ನಾವು ಬೆಳೆಸ್ಬೇಕು ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು. ಕರೆಕ್ಟ್ ಆಗಿ 2028ಗೆ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಾವು ಇನ್ಕ್ಲೂಡ್ ಮಾಡಾದ್ಮೇಲೆ ಮೇನ್ಲ್ಯಾಂಡ್ ಯುರೋಪ್ ಅಲ್ಲಿ ಸ್ಪ್ರೆಡ್ ಆಗೋದ್ರೆ ಕ್ರಿಕೆಟ್ ಚೆನ್ನಾಗಿ, ಲಾಟ್ ಆಫ್ ಕಂಟ್ರೀಸ್ ಆಲ್ಸೋ, ಅಂಡ್ ಇಫ್ ಇಟ್ ಸ್ಪ್ರೆಡ್ಸ್ ಅಂಡ್ ದೆನ್ ಕ್ರಿಕೆಟ್ ವಿಲ್ ಆಲ್ಸೋ ಗೆಟ್ ಎ ಲೆಗ್ ಅಪ್. ನಾನು ಹೇಳ್ತೀನಿ, ಈ ಬಾಂಗ್ಲಾದೇಶ, ಪಾಕಿಸ್ತಾನ ಇವ್ರನ್ನ ಕಿತ್ತಾಕ್ಬಿಟ್ಟು ಬುರುಂಡಿ, ಉಗಾಂಡ ಅಂತ ದೇಶಗಳಿಗೆ ICC ಚಾನ್ಸ್ ಕೊಡ್ಬೇಕು ಅಂತ ನನ್ನ ಅನಿಸಿಕೆ. ಈಗ ಹತ್ತತ್ರ 100 ಕಂಟ್ರಿ ಆಡ್ತಾರೆ ಕ್ರಿಕೆಟ್ ನ T20ಲಿ. ಬಟ್ ಯಾವ್ದು ಕ್ವಾಲಿಟಿ ಕ್ರಿಕೆಟ್ ಅಂತ ನೀವು ಹೇಳಕ್ಕಾಗಲ್ಲ. ಒಲಿಂಪಿಕ್ಸ್ ಅಲ್ಲಿ ಮಾಡಿದ್ದಾರೆ, ಬಟ್ ಒಲಿಂಪಿಕ್ಸ್ಗೆ ಹೆಂಗೆ ಕ್ವಾಲಿಫೈ ಮಾಡ್ತಾರೆ ಅಂತ ಅದೊಂದಿದೆ, ಅದು ಇನ್ನೂ ಬಂದಿಲ್ಲ ಡೀಟೇಲ್ಸ್, ಅದು ಸೂಪರ್. ಹೇಗಾಗತ್ತೆ ಅಂತ. ಸೊ ಬಟ್ ಇದು ನೀವು ಹೇಳಿದ್ ಕರೆಕ್ಟ್. ಬಾಂಗ್ಲಾದೇಶ್ ಅವರು ಅಲ್ಲೂ ಅವರ ಹೋಮ್ ಇದರಲ್ಲೂ ಗೆಲ್ತಾ ಇಲ್ಲ, ಹೋಮ್ ಪಿಚ್ ಅಲ್ಲೂ ಗೆಲ್ತಾ ಇಲ್ಲ. ಲಾಸ್ಟ್ ಇಯರ್ ಪಾಕಿಸ್ತಾನ ಮೇಲೆ 2 ಟೆಸ್ಟ್ ಗೆದ್ರು ಹೊರತು ತುಂಬಾ ಅಂತದೇನು ನಿಮ್ಗೇನಂತಾರೆ ಮಹತ್ವವಾದ ರಿಸಲ್ಟ್ಸ್ ಬಂದಿಲ್ಲ ಅವ್ರಿಗೂ. ಪಾಕಿಸ್ತಾನ ಅಂತೂ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಕಂಪ್ಲೀಟ್ ಬಾಲ್ ಇಂದ ಟರ್ನ್ ಆದ್ರೆ ಮಾತ್ರ ಅವ್ರಿಗೆ ಚಾನ್ಸ್ ಇದೆ. ಸೊ ಅಕೀಬ್ ಒಂದ್ ಒಂದ್ ಜಾವೇದ್ ಒಂದ್ ನಿಮಿಷ, ನಾವರು ವೆಸ್ಟ್ ಇಂಡೀಸ್ ಹೋಗಿದ್ರಲ್ಲ BVK, ಸಾಕಷ್ಟು ಸ್ಟೇಟ್ಮೆಂಟ್ ಸ್ಪಿನ್ ಟ್ರಾಪ್ ಮಾಡ್ತೀವಿ ಅಂದ್ಬಿಟ್ಟು ಫಸ್ಟ್ ಟೆಸ್ಟ್ ಗೆದ್ಬಿಟ್ಟು ಅವ್ರ ಸ್ಪಿನ್ನರ್ ಕೈಲಿ ಹೊಡ್ಸ್ಕೊಂಡ್ಬಿಟ್ರು ಸೆಕೆಂಡ್ ಟೆಸ್ಟ್. ಹೌದು. ಅವನು ಚೆನ್ನಾಗ್ ಮಾಡಿದ್ರು, ಅವರು ಸ್ಪಿನ್ನರ್ಸ್ ಎಲ್ಲ ಚೆನ್ನಾಗಿ 3 ಜನ ಚೆನ್ನಾಗಿ ಮಾಡಿದ್ರು. ಬಟ್ ಅದೇ ಏನಂದ್ರೆ ಆ, ಏನೋ ಒಂಥರ ನೀವು ಈಗ 50 ಓವರ್ ನೋಡೋದಕ್ಕೂ ಸ್ವಲ್ಪ ಪೇಷನ್ಸ್ ಬೇಕು. ಅವತ್ತು ನೀವೇ ಹೇಳ್ತಾ ಇದ್ರಿ 50 ಓವರ್ ಗೇಮ್ ಕಷ್ಟ ಮುಂದುವರ್ಕೊಂಡು ಹೋಗೋದಂತ. ICC ಅವ್ರು ಏನಾದ್ರು ಮಾಡ್ಬೇಕು ಅದಕ್ಕೆ ಒಂದು, ಈ ನಾವೇನ್ ಮಿನಿ ವರ್ಲ್ಡ್ ಕಪ್ ಮಾಡ್ತಾ ಇದಾರೋ ಅದೇ ರೀತಿ ಒಂದು ಅಸೋಸಿಯೇಷನ್ ಇದರಲ್ಲೂ ಒಂದು 50 ಓವರ್ ಚಾಂಪಿಯನ್ಶಿಪ್ ಅಂತ ಮಾಡಿ ಅದೊಂಥರ ನಡ್ಕೊಂಡು ಹೋಗೋ ತರ ಮಾಡ್ಬೇಕು. ಅದಕ್ಕೆ ಟೈಮ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಆರ್ಗನೈಸಿಂಗ್ ಎಲ್ಲ ಅವರೇ ಮಾಡ್ಬೇಕಾಗಿರೋದ್ರಿಂದ. 50 ಓವರ್ ಗೇಮ್ ಅಂದ್ರೆ ದುಡ್ಡು ಜಾಸ್ತಿ ಬೇಕು. ಜನ ಯಾರು ನೋಡಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬ್ರಾಡ್ಕಾಸ್ಟ್ ದುಡ್ಡು ಕೊಡಲ್ಲ. ಸೊ ನಿಮ್ಗೆ 20 ಓವರ್ ಗೇಮ್ ಅಲ್ಲಿ ಹಾಕಿರೋ ದುಡ್ಡು ಇಮಿಡಿಯೇಟ್ ಆಗಿ ವಾಪಸ್ ಬರುತ್ತೆ. ಸೊ ಎಲ್ಲಾ ತರದ್ದು ಏನಂತಾರೆ ಆ, ತೂಕ ಹಾಕ್ಬಿಟ್ಟು ನಷ್ಟ ಲಾಭ ಎಲ್ಲ ನೋಡ್ಬಿಟ್ಟು ಅವ್ರು ಮಾಡ್ಬೇಕು. ಬಟ್ 50 ಓವರ್ ಗೇಮ್ಸ್ ಅಷ್ಟೇನಾಗೋದು ಕಷ್ಟ ಇದೆ. ಅದೇ ಈಗ ಎಲ್ಲಿಂದ 300. ಮಾಡ್ಬೋದು BVK. 50 ಓವರ್ಸ್ ಅಷ್ಟೇನಾ, 22 ಜನದ ಕೈಯಲ್ಲಿ ಮತ್ತೆ ಏನೋ ಒಂದು ಮಂತರ್ ಅಂತ ಮಾಡಿ ಅಷ್ಟೇನಾಗ್ಲಿ 50 ಓವರ್ ಅಂದ್ಬಿಟ್ಟು. ಅದೊಂದೇ ಮಾಡಿಸ್ಬೇಕು. ಅದೇ ನೆಕ್ಸ್ಟ್ ಇನ್ನೇನು ಇಮಿಡಿಯೇಟ್ ಫ್ಯೂಚರ್ ಅಲ್ಲಿ ಯಾವ್ದೋ ಬೈಲ್ಯಾಟ್ರಲ್ ಇದು ಏನೋ ICC ಟೂರ್ನಮೆಂಟ್ಸ್ ಇಲ್ಲ. 2027 ವರ್ಲ್ಡ್ ಕಪ್ ಬಿಟ್ರೆ ಆಬ್ವಿಯಸ್ಲಿ 2027 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಪಾಕಿಸ್ತಾನ ಬರಲ್ಲ. ಸೊ ಇನ್ನು ಆಲ್ ಪುಟ್ ಟುಗೆದರ್ ನಾವು ತಿರ್ಗಾ ಅವ್ರನ್ನ ಫೇಸ್ ಮಾಡೋದು ವೆರಿ ರೇರ್. ಏನೋ ಒಂಥರ ಈ ಮಧ್ಯದ 90s ಅಥವಾ ಅರ್ಲಿ 2000s ಅಲ್ಲಿ ಇದ್ದಿದ್ದ ಆ ಕಾಂಪಿಟೇಷನ್ ಇಂಡಿಯಾ ಪಾಕಿಸ್ತಾನ ಈಗೇನಂತ ವೈಬ್ ಇಲ್ಲ. ಇಟ್ಸ್ ಲೈಕ್ ಅನದರ್ ಮ್ಯಾಚ್. ಅದೇನೋ ನಡೆಯುತ್ತಾಗೆಲ್ಲ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ರು, ಒಳ್ಳೊಳ್ಳೆ ಬೌಲರ್ಸ್ ಇದ್ರು, ಕಾಂಪಿಟೇಟಿವ್ ಆಗಿತ್ತು. ಈಗೇನಿಲ್ಲ. ನಮ್ದು ಮೋಸ್ಟ್ಲಿ ವಿದರ್ಭ ಟೀಮ್ ನೋಡಿದ್ರು ಸ್ವಲ್ಪ ಅವ್ರು ಚೆನ್ನಾಗಿ ಫೈಟ್ ಕೊಟ್ಟು ಗೆದ್ಬಿಡ್ತಾರೆ. ಅಷ್ಟ್ ಚೆನ್ನಾಗಿದೆ ಈಗ ನಮ್ಮ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಸೆಟಪ್. ಕಮ್ಮಿಂಗ್ ಬ್ಯಾಕ್ ಟು ನೋಡೋಣ. ಅವರ್ ಓನ್ ಪರ್ಫಾರ್ಮೆನ್ಸ್ BVK, ಸೂಪರ್ ಪರ್ಫಾರ್ಮೆನ್ಸ್ ಆಯ್ತು ಇದುವರೆಗೂ ಆಡಿರೋ ಮ್ಯಾಚ್ ಅಲ್ಲೆಲ್ಲ. ಸೊ ಓಕೆ. ಶಮಿ ಅವರು ಕಮ್ ಬ್ಯಾಕ್ 5 ವಿಕೆಟ್ ಎತ್ತಿದ್ರು. ನಿಜಾಲು ಸಮಟೈಮ್ಸ್ ಐ ಫೀಲ್ ಇಸ್ ವೆರಿ ಲಕ್ಕಿ ಮ್ಯಾನ್. ಅವ್ರಿಗೆ ಸ್ಕಿಲ್ ಇದೆ, ಬಟ್ ನೀವು ನೋ ಡೌಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಕಿಲ್ಫುಲ್ ಬೌಲರ್ಸ್. ಬಟ್ ಐ ಥಿಂಕ್ ಈಸ್ ಒನ್ ಆಫ್ ದ ಲಕಿಯೆಸ್ಟ್ ಬೌಲರ್ಸ್ ಆಲ್ಸೋ. ದಟ್ ಈಸ್ ಆ ತರ ಬೌಲರ್ನೇ ಸೆಲೆಕ್ಟ್ ಮಾಡ್ಬೇಕು ನಾವು ಆಕ್ಚುಲಿ, ಸ್ಕಿಲ್ ಪ್ಲಸ್ ಲಕ್. ಅವ್ರ ಹೌದು. ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು.
ಹಾರ್ದಿಕ್ ಪಾಂಡ್ಯ ನೋಡಿ ನ್ಯೂ ಬಾಲು ಹಾಕಕ್ ಶುರು ಮಾಡಿದಾರೆ. ಅಫ್ಕೋರ್ಸ್ ತುಂಬಾ ದಿನದಿಂದ ಹಾಕ್ತಾ ಹೌದು. ಇದಾರೆ, ಬಟ್ ಒಳ್ಳೆ ಚೆನ್ನಾಗ್ ಬರ್ತಾ ಇದೆ ಅವ್ರ ಬೌಲಿಂಗ್. ಹರ್ಷಿತ್ ರಾಣಾ ಅಗೇನ್, ಹರ್ಷಿತ್ ರಾಣಾ ಇಬ್ರು ಆಡಿದ್ರೆ ಸಖತ್ ಫ್ಲೆಕ್ಸಿಬಿಲಿಟಿ ಬಂದ್ಬಿಡುತ್ತೆ ನಮ್ಮ ಟೀಮ್ಗೆ. ಕುಲ್ದೀಪ್ ಅದೇ ಅಗೇನ್ ಇಸ್ ಬಿನ್ ಇನ್ ವೆರಿ ಗುಡ್ ಫಾರ್ಮ್. ಜಡೇಜಾ ಯಾವತ್ತಿದ್ರು ODI ಕ್ರಿಕೆಟ್ ಅಲ್ಲಿ ಉಸ್ತಾದು. ಸೊ ನನ್ಗನ್ಸುತ್ತೆ ಆಲ್ ಬೇಸಸ್ ಕವರ್ಡ್ ಅನ್ಸುತ್ತಲ್ವಾ ಬ್ಯಾಟಿಂಗ್ ಅಲ್ಲಿ. ನೀವು ಮಾತಾಡಿ ಬಗ್ಗೆ ಬ್ಯಾಟಿಂಗ್ ಬಗ್ಗೆ ಆಲ್ ನೀವು. ಬೇಸಸ್ ಕವರ್ಡ್. ಬ್ಯಾಟಿಂಗು ಏನ್ ಸೇಮ್ ಏನ್ ವರ್ಲ್ಡ್ ಕಪ್ ಅಲ್ಲಿ ಆಡೋದು ಅವರೇ ಇದಾರೆ, ಅವ್ರ 5 ಜನನೇ ಇದಾರೆ. ಸೂರ್ಯಕುಮಾರ್ ಬದಲು ಹಾರ್ದಿಕ್ ಪಾಂಡ್ಯ ಬಂದಿದ್ದಾರೆ ನೀವು ಹೇಳಿದ ಪ್ರಕಾರ. ಅದರ್ವೈಸ್ ಇನ್ನೇನ್ ಬೇರೆ ಏನ್ ಚೇಂಜ್ ಆಗಿಲ್ಲ. ಸೇಮ್ ಟೀಮ್ ಅದೇ ನಡೀತಾ ಇದೆ. ಸಿರಾಜ್ ಮತ್ತೆ ಬುಮ್ರಾ ಮಿಸ್ ಆಗಿದ್ರೆ ಅವ್ರ ಬದಲು ಶಮಿ ಮತ್ತೆ ಹರ್ಷಿತ್ ರಾಣಾ ಬಂದಿದ್ದಾರೆ. ಐ ಮೀನ್ ಶಮಿ ಅಂತೀನಿ, ಹಾರ್ದಿಕ್ ಪಾಂಡ್ಯ ಬಂದಿದ್ದಾರೆ. ಇನ್ನೊಬ್ರು ಅಕ್ಷರ್ ಪಟೇಲ್ ನ ತಗೊಂಡಿದ್ದಾರೆ. ಸೊ ಸ್ವಲ್ಪ ಲೆಂತಿ ಬ್ಯಾಟಿಂಗ್ ಮಾಡ್ಕೊಂಡು ಆಲ್ರೌಂಡರ್ಸ್ ನ ಮಿಕ್ಸ್ ಮಾಡ್ಕೊಂಡು ಆಡ್ತಾ ಇದಾರೆ. ದುಬೈಗೆ ದಟ್ ಈಸ್ ವಾಟ್ ನೆಸೆಸಿಟಿ ಆಡ್ತಾ ಇದಾರೆ. ಐ ಮೀನ್ ಫಾರ್ಮಿಡಬಲ್ ಅಪೋನೆಂಟ್ ಇದ್ರೆ ನಿಮ್ಗೆ ಚೆನ್ನಾಗಿದೆ ಅನ್ಸುತ್ತೆ. ಬಾಂಗ್ಲಾದೇಶ್ ಮೇಲೆ ಒಂಥರ ಒನ್ ಸೈಡೆಡ್, ಪಾಕಿಸ್ತಾನ ಮೇಲೆ ಒನ್ ಸೈಡೆಡ್. ಏನಂದ್ರೆ ಕೊಹ್ಲಿ ಸ್ವಲ್ಪ ರನ್ಸ್ ಹೊಡೆದ್ರು, ಇಟ್ ವಾಸ್ ಗುಡ್. ನೋಡೋಣ ಸೆಮಿಫೈನಲ್ಸ್ ಯಾರು ಬರ್ತಾರೆ ಅಂತ. ಸೌತ್ ಆಫ್ರಿಕಾ ಚಾನ್ಸಸ್ ಮೋಸ್ಟ್ಲಿ ಸೌತ್ ಆಫ್ರಿಕಾ, ಇಂಗ್ಲೆಂಡ್. ಇವತ್ತೇನಾದ್ರು ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇದೆ, ಇಂಗ್ಲೆಂಡ್ ಏನಾದ್ರು ಗೆದ್ದು ಅವ್ರಿಗೆ ಚಾನ್ಸ್ ಇದ್ರೆ ಇಂಗ್ಲೆಂಡ್ ನೆಕ್ಸ್ಟ್ ಅವರು ಯಾರ ಮೇಲೆ ಸೌತ್ ಆಫ್ರಿಕಾ ಮೇಲೆ ಆಡ್ಬೇಕಾಗತ್ತೆ. ಆ ಮ್ಯಾಚ್ ಯಾರು ಗೆಲ್ತಾರೋ ಅದೊಂಥರ ಶೂಟ್ ಔಟ್ ಕ್ವಾರ್ಟರ್ ಫೈನಲ್ಸ್ ಆಗುತ್ತೆ. ಸೊ ಆಸ್ಟ್ರೇಲಿಯಾಗೆ ಚಾನ್ಸ್ ಇದೆ. ಮೋಸ್ಟ್ಲಿ ನಾವು ಏನಾದ್ರು ನ್ಯೂಜಿಲೆಂಡ್ ಮೇಲೆ ಗೆದ್ರೆ ಸೌತ್ ಆಫ್ರಿಕಾನೋ ಅಥವಾ ಇಂಗ್ಲೆಂಡ್ನೋ ನಾವು ಮೋಸ್ಟ್ಲಿ ಫೇಸ್ ಮಾಡ್ತೀವಿ ಅನ್ಸುತ್ತೆ. ನೋಡೋಣ, ಇನ್ನೊಂದು 3 ಮ್ಯಾಚ್ ಇದೆ, ಸಾಟರ್ಡೆ ಹ್ಮ್ ಸಂಡೇ ಹೆಂಗ್ ಗೊತ್ತಾಗತ್ತೆ. ಹೋಪ್ಫುಲಿ ಈ ಟೂರ್ನಮೆಂಟ್ ಸ್ವಲ್ಪ ಪಿಕಪ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಮ್ಯಾಚಸ್ ಆಗತ್ತೆ ಅಂತ ನಾವು ಹೌದು. ಹಾರೈಸೋಣ. ನಮ್ಮ ಆಸೆ Yeah. ಅದೇ. ಯಾಕೆಂದ್ರೆ ಫೈನಲಿ ಪಾಕಿಸ್ತಾನಲ್ಲಿ ಅಟ್ಲೀಸ್ಟ್ ದರ್ ಸಮ್ ಡೀಸೆಂಟ್ ಕ್ರೌಡ್ ಇನ್ ದ ಸ್ಟೇಡಿಯಂ. ಸೊ ಅವ್ರಿಗೆ ಹೌದು. ಅಟ್ಲೀಸ್ಟ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ಲಿ, ನಾವು ಮನೇಲಿ ಕೂತರ್ಗು ನಮಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ ಆಶಿಸಿ ನಾವು BVK. ಸೊ ಈ ಎಪಿಸೋಡ್ ನ ಇಲ್ಲೇ ಮುಗಿಸೋಣ. ಸೊ ನಾನು ಕೊನೆ ಮಾತೇನಂದ್ರೆ, ನೀವು 22 ಜನ ಅದೃಶ್ಯ ವ್ಯಕ್ತಿಗಳು ಎಲ್ಲಿದ್ದೀರೋ, ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಮ್ಯಾಚ್ ಅಲ್ಲೂ ನೀವಿರಿ, ಪಾಕಿಸ್ತಾನದಲ್ಲೂ ನೀವಿರಿ. ನೀವ್ ಏನ್ ಮಾಡ್ತಿರೋ ಜೂಮ್ ಅಂತಾರ ಆಬ್ರಕಡಾಬ್ರ, ದಯವಿಟ್ಟು ಕಂಟಿನ್ಯೂ ಮಾಡಿ, ಫೈನಲ್ ಗೆಲ್ಸ್ಬಿಡಿ ಅಂತ ಹೇಳಿ ಇದಕ್ಕೆ ಈ ಎಪಿಸೋಡ್ ಮುಗಿಸೋಣ. ವೀಕ್ಷಕರೇ, ಇನ್ನೊಂದು ಎಪಿಸೋಡ್ ಅಲ್ಲಿ ಆದಷ್ಟು ಬೇಗ ಸಿಗೋಣ. ನಿಮ್ಮೆಲ್ರಿಗೂ ಗುಡ್ ನೈಟ್ ಹೇಳ್ತೀವಿ. ಜೈ ಹಿಂದ್, ಒಂದೇ ಮಾತಾಡೋಣ. ಜೈ ಶ್ರೀರಾಮ್.